ಸಂಕ್ರಾಂತಿ ಬಳಿಕ ಬಿಜೆಪಿಯಲ್ಲಿ ಅದೇನು ಕ್ರಾಂತಿಯಾಗುತ್ತೋ ಗೊತ್ತಿಲ್ಲ. ಆದರೆ ಈ ಬಗ್ಗೆ ಕಮಲಪಾಳ್ಯದಲ್ಲಿ ದುಗುಡ ಹೆಚ್ಚಾಗಿರೋದಂತೂ ನಿಜ. ಹೀಗಾಗಿಯೇ ಬಿಜೆಪಿಯಲ್ಲಿ ಹೊತ್ತಿಕೊಂಡಿರೋ ಕಿಡಿಯನ್ನು ಆರಿಸುವ ಜವಾಬ್ದಾರಿಯನ್ನು ಸಂಘ ಪರಿವಾರ ಹೊತ್ತುಕೊಂಡಿದೆ. ಬಿಎಸ್ವೈ ಹಾಗೂ ಈಶ್ವರಪ್ಪ ನಡುವಿನ ಬಿಕ್ಕಟ್ಟನ್ನು ಶಮನ ಮಾಡೋದಕ್ಕೆ ಆರ್ಎಸ್ಎಸ್ ಮುಖಂಡರು ಕಸರತ್ತು ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ಇವತ್ತು ಆರ್ಎಸ್ಎಸ್ ಕಚೇರಿ ಕೇಶವಶಿಲ್ಪದಲ್ಲಿ ಸಭೆ ನಡೆಯಲಿದೆ. ಯಡಿಯೂರಪ್ಪ, ಸದಾನಂದಗೌಡ, ಈಶ್ವರಪ್ಪ ಹಾಗೂ ಇತರ ಬಿಜೆಪಿ ನಾಯಕರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆರ್ಎಸ್ಎಸ್ ನಾಯಕರು ಎರಡೂ ಬಣದವರನ್ನು ಸಮಾಧಾನಪಡಿಸಿ ಸಂಧಾನ ಯತ್ನ ಮಾಡಲಿದ್ದಾರೆ. ಇನ್ನು ಆರ್ಎಸ್ಎಸ್ ಕರೆದಿರೋ ಸಭೆಗೂ ಮುನ್ನ ಬಿಎಸ್ವೈ ತಮ್ಮ ಬೆಂಬಲಿಗರೊಂದಿಗೆ ಒಂದು ಸುತ್ತಿನ ಸಭೆಯನ್ನು ನಡೆಸಿದರು. ಆರ್ಎಸ್ಎಸ್ ಸಭೆಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚಿಸಬೇಕು, ಹೇಗೆ ಒತ್ತಡ ಹೇರಬೇಕು ಎಂಬ ಬಗ್ಗೆ ಆಪ್ತರೊಂದಿಗೆ ಚರ್ಚಿಸಿದರು. ಸಚಿವರಾದ ಬಸವರಾಜ ಬೊಮ್ಮಾಯಿ, ಶಾಸಕ ಪ್ರಭು ಚೌಹಾಣ್, ಬಿಪಿ ಹರೀಶ್, ಶಿವನಗೌಡ ನಾಯ್ಕ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗಾಗಲೇ ಸಂಕ್ರಾಂತಿಯ ಡೆಡ್ಲೈನ್ ಕೊಟ್ಟು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ಹೆಣೆದಿರೋ ಯಡಿಯೂರಪ್ಪ ಆರ್ಎಸ್ಎಸ್ ನಾಯಕರ ಸಂಧಾನ ಸಭೆಯಲ್ಲಿ ಯಾವ ಪಟ್ಟು ಹಾಕಲಿದ್ದಾರೆ ಎಂಬುದು ಕುತೂಹಲ ಮೂಡಿಸಿದೆ.